ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಸೊ ಇವತ್ತು ನಿಮಗೆ ಒಂದು ಹೊಸ ಇಂಗ್ರೀಡಿಯೆಂಟ್ಸ್ ತೋರಿಸೋಣ ಅಂತ ಒಂದು ಹೊಸ ಐಟಮ್ ತೋರಿಸೋಣ ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ದೀನಿ. ಸೊ ನನ್ನ ಮಗನು ನೋಡಿ ಫ್ರೆಶಪ್ ಆಗಿದ್ದಾನೆ. ಸೊ ಇವಾಗ ಅವನಿಗೆ ಏನು ಬೇಕು, ಬೂಸ್ಟ್ ಬೇಕಂತೆ. ಸೊ ನೋಡಿ ಬೂಸ್ಟ್ ಕೇಳ್ತಿದ್ದಾನೆ. ಇವಾಗ ನಾವು ಒಂದು ಸ್ವಲ್ಪ ಆಚೆ ಹೋಗಬೇಕು, ಒಂದು ಸ್ವಲ್ಪ ಶಾಪ್ಗೆ ಹೋಗೋದಿದೆ. ಸೊ ಹೋಗ್ಬಿಟ್ಟು ಬರ್ತೀವಿ, ಕೊಡ್ತೀನಿ ಇರು. ಸೊ ಕಿಚನ್ ಎಲ್ಲ ಕ್ಲೀನ್ ಆಗಿದೆ, ಗ್ಯಾಸು ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಜೋಡಿಸ್ಕೊಂಡು ಎಲ್ಲ ಇಟ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಹಾಲ್ ಕೂಡ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವತ್ತು ಡಾಲ್ಸ್ ಎಲ್ಲ ವಾಶ್ ಮಾಡಿದ್ದೀನಿ. ಡಾಲ್ಸ್ ಎಲ್ಲ ಫುಲ್ ಧೂಳಾಗಿತ್ತು, ಸೊ ಅದಕ್ಕೋಸ್ಕರನೇ. ಸೊ ರೂಮ್ ಕೂಡ ಫುಲ್ ಕ್ಲೀನಾಗಿ ಇದು ಮಾಡ್ಕೊಂಡು, ಸೊ ಇವತ್ತು ಪರವಾಗಿಲ್ಲ, ಬಿಸಿಲಿದೆ. ಸೊ ಅದಕ್ಕೋಸ್ಕರನೇ ನೀವು ನೋಡ್ತಾ ಇರ್ಬೋದು. ಇವತ್ತು ನಿಮಗೆ ಒಂದು ಹೊಸ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ, ಅದೇನು ಅಂತ ಹೇಳ್ತೀನಿ ಆಮೇಲೆ. ಸ್ವಲ್ಪ ಶಾಪ್ಗೆ ಹೋಗಿ ಬರೋದಿದೆ. ಸೊ ಅದಕ್ಕೋಸ್ಕರನೇ ಹೋಗಿ ಬಂದಮೇಲೆ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ, ಓಕೆನಾ? ಸೊ ಜಸ್ಟ್ ಇವಾಗ ತಾನೇ ಶಾಪ್ಗೆ ಹೋಗಿ ಬಂದ್ವಿ. ಇವತ್ತು ನಾನು ನಿಮಗೆ ಯಾರ್ಯಾರು ಫಸ್ಟ್ ಆಫ್ ಆಲ್ ನಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಮಾಡಿರೋ ವೀಡಿಯೋಸ್ನ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಹೀಗೆ ನೋಡ್ತಾ ಇರಿ ಅಂತ, ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಓಕೆನಾ? ಇವತ್ತು ನಾನು ನಿಮಗೆ ಮನೆಯಲ್ಲೇ ಯಾವ ರೀತಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಪಾನಿಪುರಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ಓಕೆನಾ? ಪಾನಿಪುರಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಂದು ಮಕ್ಕಳು ಹಿಡ್ಕೊಂಡು ದೊಡ್ಡವ್ರವರೆಗೂ ಪಾನಿಪುರಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ಸೊ ಇವಾಗೆಲ್ಲ ಪಾನಿಪುರಿ ರೇಟ್ಸ್ ಎಲ್ಲ ಜಾಸ್ತಿ ಆಗಿದೆ. ರೇಟ್ಸ್ ಅಂದರೆ 20 ರುಪೀಸ್ಗೆ ಒಂದು 7 ಪೀಸಸ್ ಏನೋ ಕೊಡ್ತಾರೆ ಅಂತ ಅನಿಸುತ್ತೆ. ನಾನು ಆಲ್ಮೋಸ್ಟ್ ಆಚೆ ತಿಂದು ತುಂಬ ದಿವಸಗಳೇ ಆಯಿತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ದಿವಸಗಳಂದರೆ ಒಂದು 2 ಮಂತ್ಸ್ ಮೇಲೇ ಆಯಿತು. ನಾನು ಆಚೆ ಯಾವಾಗೂ ಪಾನಿಪುರಿ ತಿನ್ನೋದಿಲ್ಲ, ನಾನು ಯಾವಾಗಲೂ ಮನೇಲೇ ಮಾಡ್ಕೊಂಡು ತಿನ್ನೋದು. ಸೊ ಇವತ್ತು ನಿಮಗೆ ಯಾವ ರೀತಿ ಪಾನಿಪುರಿ ಮನೇಲೇ ಮಾಡಿಕೊಂಡು ಆರಾಮಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ತಿನ್ನೋಷ್ಟು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ, ಓಕೆನಾ? ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ, ಓಕೆ? ಪಾನಿಪುರಿ ಮಾಡೋದಕ್ಕೆ ಬೇಯಿಸಿರೋ ಆಲೂಗಡ್ಡೆ 2 ತೊಗೊಂಡಿದ್ದೀನಿ. ಪಾನಿಪುರಿ ಪಾನಿ ಮಸಾಲ ತೊಗೊಂಡಿದ್ದೀನಿ, ಎವರೆಸ್ಟ್ದು, ನೀವು ನೋಡು. ಆಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಚಿಟಿಕೆ ಅರಿಶಿನ, ಆಮೇಲೆ ಚಿಕನ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಧನಿಯಾ ಪುಡಿ. ಸೊ ಇಷ್ಟನ್ನು ತೊಗೊಂಡು, ಆಮೇಲೆ ಇದು ಬಂದು ನಿಮಗೆ ಲೋಕಲ್ ಮಾರ್ಕೆಟಲ್ಲೇ ಸಿಕ್ಕುತ್ತೆ ಆ ಪಾನಿಪುರಿ ಮಾಡೋದು. ಜಸ್ಟ್ ಮನೇಲಿ ಬಂದು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದ್ರೆ ಆಯಿತು. ಸೊ ಈ ಥರ ಇರುತ್ತೆ. ಇದು ಬಂದು ರವಾದಿರುತ್ತೆ ಅಂತ ಕಾಣಿಸುತ್ತೆ. ಸೊ ರವಾದಿರುತ್ತೆ ಇದು. ಸೊ ನಿಮ್ಮ ಮನೆಯಲ್ಲೇ ಒಂದು 1/4 kgಗೆ ಎಷ್ಟೊಂದು ಪಾನಿಪುರಿಗಳು ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಇದನ್ನು ಯಾವ ರೀತಿ ಮಾಡೋದು, ಫಸ್ಟು ಪಲ್ಯ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಸೊ ಆಮೇಲೆ ಎವರೆಸ್ಟು ಪಾನಿ ಪೌಡರ್ ಸಿಗುತ್ತೆ. ಇದೇನೂ ಇಲ್ಲ, ಜಸ್ಟ್ ನೀರಲ್ಲಿ ಮಿಕ್ಸ್ ಮಾಡಬೇಕು. ನಾನು ಮಿಕ್ಸ್ ಮಾಡುವಾಗ ನಾನು ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತ. ಬನ್ನಿ ನೋಡ್ಕೊಂಬರೋಣ, ಓಕೆನಾ? ಫಸ್ಟು ಒಂದು ಬೌಲ್ ತೊಗೊಳ್ಳಿ. ಒಂದು ಬೌಲಲ್ಲಿ ಆಲೂಗಡ್ಡೆನ ಹಾಕ್ಕೊಳ್ಳಿ. ಆಲೂಗಡ್ಡೆ ಹಾಕೊಂಡಾದ್ಮೇಲೆ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ, ಓಕೆನಾ? ಫುಲ್ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಫುಲ್ ಬೇಯಿಸ್ಕೊಂಡಿರಬೇಕು ಆಲೂಗಡ್ಡೆ. ಸೊ ನನಗೆ 2 ಸಾಕಾಯಿತು, ಅದಕ್ಕೋಸ್ಕರ ನಾನು 2. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೀವು ಅಷ್ಟನ್ನು ಮಾಡ್ಕೋಬೋದು. ಸೊ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಆದಮೇಲೆ, ಸೊ ಸ್ಮ್ಯಾಶ್ ಮಾಡಿ ಆಯಿತು. ಮಾಡಾದಮೇಲೆ ನಾನು ನೋಡಿ ಒಂದು ಸ್ವಲ್ಪ 1/2 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಒಂದೇ ಒಂದು ಚಿಟಿಕೆ ಅರಿಶಿನದ ಪುಡಿ, ಹಾಗೆ ಚಿಕನ್ ಮಸಾಲ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪನೇ, ಅಂದರೆ 1/2 ಟೇಬಲ್ ಸ್ಪೂನ್ ಚಿಕನ್ ಮಸಾಲ. ರುಚಿಗೆ ತಕ್ಕಷ್ಟನ್ನು ಉಪ್ಪನ್ನು ನೀವು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದನ್ನು ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು 2 ಆಲೂಗಡ್ಡೆಗೆ ಒಂದು 1/2 ಟೇಬಲ್ ಸ್ಪೂನು ತೊಗೊಂಡಿದ್ದೀನಿ ಎಲ್ಲ ಮಸಾಲಗಳು. ಸೊ ಫುಲ್ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ, ನೀವು ಆ ಥರನೇ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಚಿಕ್ಕ ಆನಿಯನ್ನು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ? ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ನೀವು ಕೂಡ ಆ ಥರ ಮಸಾಲೆ ಆಲೂಗಡ್ಡೆಗೆ ಫುಲ್ಲು ಹತ್ಕೋಬೇಕು. ಸೊ ಆ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡಾಯಿತು.
ಈಗ ಒಂದು ಬೌಲಲ್ಲಿ ನಾನು ನೀರು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಪಾನಿ ಬೇಕೋ ನೀವು ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಒಂದು ಬೌಲಾದರೂ ಅಥವಾ ಒಂದು ದೊಡ್ಡ ಬೌಲಾದರೂ ಇದು ನಾನು ಒಂದು 1/4 kg ಆಗೋ ಬೌಲಷ್ಟು ನೀರನ್ನ ತೊಗೊಂಡಿದ್ದೀನಿ. ಅಂದರೆ ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನು ಪಾನಿ ಪೌಡರ್ ಹಾಕ್ತಾಯಿದ್ದೀನಿ. ಆಮೇಲೆ ನೀವು ಟೇಸ್ಟ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಸೊ ಟೇಸ್ಟು ಒಂದು ಸ್ವಲ್ಪ ಕರೆಕ್ಟಾಗಿದ್ದರೆ ಬೇಡ, ಮತ್ತು ನನಗೆ ಇನ್ನೂ ಒಂದು ಸ್ವಲ್ಪ ಬೇಕಾಯಿತು. ಸೊ ಅದಕ್ಕೋಸ್ಕರ ನಾನು ಮತ್ತೆ ಇನ್ನೊಂದು 1/2 ಟೇಬಲ್ ಸ್ಪೂನ್ನ ಹಾಕೋತಾ ಇದ್ದೀನಿ ಪಾನಿ ಪೌಡರ್ನ. ಸೊ ಇದಕ್ಕೇನು ಮಿಕ್ಸ್ ಮಾಡಬಾರ್ದು, ಬರೀ ನೀರಿಗೆ ಈ ಪಾನಿ ಪೌಡರ್ ಮಿಕ್ಸ್ ಮಾಡಿದೆ ಅಷ್ಟೇ ಸಾಕು. ಸೊ ಸೂಪರಾಗಿರುತ್ತೆ, ಸೇಮ್ ಔಟ್ಸೈಡ್ ಥರನೇ ಇರುತ್ತೆ. ನಿಮ್ಮ ಔಟ್ಸೈಡ್ಗಿಂತ ಮನೇಲಿ ಮಾಡ್ಕೊಂಡು ತಿನ್ನೋದೇ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಪಾನಿ ಕೂಡ ರೆಡಿ ಆಯಿತು, ನೀವು ನೋಡ್ತಾ ಇರ್ಬೋದು. ಸೊ ಪೂರಿ ಕರಿಯೋಕ್ಕೆ ನಾನು ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಆಯಿಲು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಈಗ ನಾನು ಒಂದೊಂದೇ ಪೂರಿನ ಹಾಕೋತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು ಯಾವ ಥರ ಅದು ಉಬ್ಬಿ ಅದೇ ಹೇಗೆ ದಪ್ಪ ಆಗುತ್ತೆ ಅಂತ ನೀವು ನೋಡಿ. ಅದಾದಮೇಲೆ ಅಷ್ಟೇ ಪೂರಿ ಕೂಡ ರೆಡಿ ಆಗುತ್ತೆ, ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಹೈ ಫ್ಲೇಮಲ್ಲಿ ಅಂದರೆ ಫುಲ್ ಆಯಿಲು ಬಿಸಿ ಮಾಡಿ ಆದಮೇಲೆ ಹಾಕ್ಕೊಳ್ಳಿ. ಅದು ಹಾಫ್ ಬಾಯ್ಲ್ ಬಿಸಿ ಆದಾಗ ಹಾಕ್ಕೋಬೇಡಿ. ಫುಲ್ ಬಿಸಿ ಆದಾಗ ಹೊಗೆ ಬರುತ್ತಲ್ವ, ಸೊ ಆಯಿಲ್ ಯಾವ ಥರ ಕಾಯ್ದಿದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆಯಿಲ್ ನೋಡ್ತಾ ಇದ್ರೇ. ಸೊ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಉಬ್ಬಿದೆ ಅಂತ. ಸೊ ಈ ಥರನೇ ನೀವು ಲೈಟ್ ಕಲರಾಗಿ ಡೀಪ್ ಫ್ರೈ ಮಾಡ್ಕೋಬೋದು. ಸೊ ನೀವು ನೋಡ್ತಾ ಇದ್ದೀರಾ ಅಂತ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಫುಲ್ ಫ್ರೈ ನಾನು ಇನ್ನು ಎಷ್ಟು ತೊಗೊಂಡಿದ್ದೆ ಅಷ್ಟನ್ನು ಫುಲ್ ಫ್ರೈ ಮಾಡ್ಕೋತಾ ಇದ್ದೀನಿ, ನೀವು ನೋಡ್ಬೋದು. ಸೊ ಪೂರಿಗಳೆಲ್ಲ ನೋಡಿ ಕರ್ಕೊಂಡಾಯಿತು, ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ಪಾನಿ ಕೂಡ ನೋಡಿದ ತಕ್ಷಣ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ಯಾವ ಥರ ಆಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಓಕೆನಾ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರಬಾರ್ದು ಅಲ್ವಾ. ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಆಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಓಕೆನಾ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತು ಇನ್ನೊಂದು ಹೊಸ ರೆಸಿಪಿಗೆ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.